ರಾತ್ರಿಯ ಸೊಬಗು ಚಂದ್ರ, ಬೆಳದಿಂಗಳ ಚಂದ್ರ ಮನೋಹರ. ನವಗ್ರಹಗಳಲ್ಲಿ ಒಬ್ಬನಾದ ಈ ಚಂದ್ರದೇವನ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಚಂದ್ರದೇವ ಮಹರ್ಷಿ ಅತ್ರಿ ಹಾಗೂ ಅನಸೂಯೆಯ ಪುತ್ರ, ತ್ರಿಮೂರ್ತಿಗಳ ಅಂಶದಿಂದ ಜನಿಸಿದವನು. ಚಂದ್ರದೇವರ ಜನನದ ಬಗ್ಗೆ ನಮ್ಮ ದತ್ತಾತ್ರೇಯರ ಜನನದ ವಿಡಿಯೋದಲ್ಲಿ ನೋಡಿದ್ವಿ. ಚಂದ್ರದೇವ ದತ್ತಾತ್ರೇಯ ಹಾಗೂ ದೂರ್ವಾಸರ ಸಹೋದರ. ಪ್ರಜಾಪತಿ ದಕ್ಷನಿಗೆ 27 ಜನ ಹೆಣ್ಣು ಮಕ್ಕಳಿರುತ್ತಾರೆ. ಅವರೆಲ್ಲರನ್ನೂ ಸ್ಫುರದ್ರೂಪಿಯಾದ ಚಂದ್ರದೇವನಿಗೆ ಕೊಟ್ಟು ವಿವಾಹ ಮಾಡಿರುತ್ತಾನೆ. ಆ 27 ಸುಂದರಿಯರು ಚಂದ್ರನೊಂದಿಗೆ ನಕ್ಷತ್ರವಾಗಿ ಆಗಸದಲ್ಲಿ ಕಂಗೊಳಿಸುತ್ತಾ ಜೀವಿಸುತ್ತಿರುತ್ತಾರೆ. ಚಂದ್ರದೇವನಿಗೆ ರೋಹಿಣಿಯ ಮೇಲೆ ಅತೀವವಾದ ಪ್ರೇಮ ಹಾಗೂ ಮೋಹವಿರುತ್ತದೆ. ಸದಾ ಆಕೆಯ ಜೊತೆಯಲ್ಲಿಯೇ ಇರುತ್ತಾನೆ. ಇದರಿಂದ ಬೇಸರಗೊಂಡ ಚಂದ್ರನ ಇತರ ಮಡದಿಯರು ತಂದೆ ದಕ್ಷ ಪ್ರಜಾಪತಿಯ ಬಳಿ ದೂರು ನೀಡುತ್ತಾರೆ. ದಕ್ಷನು ಚಂದ್ರದೇವನನ್ನ ಕರೆದು ಎಲ್ಲ ಪತ್ನಿಯರನ್ನು ಸಮಾನವಾಗಿ ನೋಡಿಕೊಳ್ಳಬೇಕೆಂದು ಹೇಳಿದಾಗ ಚಂದ್ರದೇವ ನಿರಾಕರಿಸುತ್ತಾನೆ. ಕೋಪಗೊಂಡ ದಕ್ಷ ಪ್ರಜಾಪತಿ ಚಂದ್ರನಿಗೆ ಕ್ಷೀಣವಾಗಿ ನಶಿಸಿ ಹೋಗುವಂತ ಶಾಪ ನೀಡ್ತಾನೆ. ಚಂದ್ರ ಅಂದಿನಿಂದ ಕ್ಷೀಣಿಸಲು ಪ್ರಾರಂಭವಾಗುತ್ತದೆ. ಇದು ಸೃಷ್ಟಿಯ ಮೇಲೆ ವಿಪರೀತ ಪರಿಣಾಮ ಬೀರುತ್ತದೆ. ಆಗ ದೇವತೆಗಳೆಲ್ಲರೂ ಚಂದ್ರದೇವನಿಗೆ ಶಿವನನ್ನ ಕುರಿತು ತಪಸ್ಸು ಮಾಡುವಂತ ಹೇಳ್ತಾರೆ. ಬಹುವರ್ಷಗಳ ತಪಸ್ಸಿನ ಫಲವಾಗಿ ಶಿವ ಪ್ರತ್ಯಕ್ಷನಾಗಿ ಚಂದ್ರನ ಶಾಪವನ್ನ ಮಾರ್ಪಡಿಸುತ್ತಾನೆ. ಮಾಸದಲ್ಲಿ 15 ದಿನ ಕ್ಷೀಣವಾಗಿ ಇನ್ನೂ 15 ದಿನ ಮತ್ತೆ ಪ್ರಕಾಶಿಸುವಂತೆ ವರ ನೀಡುತ್ತಾನೆ. ಆದ್ದರಿಂದ ಈಗಲೂ ಚಂದ್ರದೇವ 15 ದಿನ ಕ್ಷೀಣಿಸುತ್ತಾ ಸಾಗಿ ಅಮಾವಾಸ್ಯೆಯೆಂದು ಕತ್ತಲಾವರಿಸುತ್ತದೆ. ಅದನ್ನು ಕೃಷ್ಣ ಪಕ್ಷವೆಂದು, 15 ದಿನ ಮತ್ತೆ ಬೆಳಗುತ್ತಾ ಹುಣ್ಣಿಮೆಯ ದಿನದಂದು ಇಡೀ ಭೂಮಿಗೆ ಬೆಳದಿಂಗಳನ್ನು ಸೂಸುತ್ತಾ ಚಂದ್ರ ಕಂಗೊಳಿಸುತ್ತಾನೆ. ಇದನ್ನ ಶುಕ್ಲಪಕ್ಷ ಅಂತ ಕರೀತಾರೆ.